ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚೀಸಿ ಬ್ರೆಡ್ ಟೋಸ್ಟ್ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟ್ ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬೌಲಿಗೆ ನಾನು 2 ಸ್ಪೂನ್ನಷ್ಟು ಇಲ್ಲೇ ಟೊಮೆಟೊ ಕೆಚಪ್ ತೊಗೊಳತ್ತೀನಿ. ನೀವು ಟೊಮೆಟೊ ಸಾಸ್ ಆದರೂ ತೊಗೋಬೋದು ಅಥವಾ ಹಾಟ್ ಆ್ಯಂಡ್ ಸ್ವೀಟ್ ಟೊಮೆಟೊ ಸಾಸ್ ಆದರೂ ತೊಗೋಬೋದು. ನೆಕ್ಸ್ಟ್ ನಾನು 2 ಸ್ಪೂನ್ನಷ್ಟು ಮಯೋನೀಸ ತೊಗೋತೀನಿ. ಎಲ್ಲವನ್ನೂ ಈಕ್ವಲ್ ಕ್ವಾಂಟಿಟಿನಾಗನ ತೊಗೋತೀನಿ. ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಸಾಸ್ ಕ್ವಾಂಟಿಟಿ ಜಾಸ್ತಿನ ಮಾಡ್ಕೋಬೋದು. ಸೊ 2 ಸ್ಪೂನ್ನಷ್ಟು ನಾನು ಮಯೋ ಹಾಕ್ಕೊಳತ್ತೀನಿ. ಇದು ನಾರ್ಮಲ್ ಮಯೋ ಹಾಕ್ಕೊಳತ್ತೀನಿ ನಾನು. ಇದಾದಮೇಲೆ ನಾನು 2 ಸ್ಪೂನ್ನಷ್ಟು ಇದಕ್ಕೆ ಶೇಜ್ವಾನ್ ಸಾಸ್ ಹಾಕೋತೀನಿ. ಸೊ ಈ ಸಾಸ್ ಹಾಕೋದ್ರಿಂದನ ಚೀಸ್ ಬ್ರೆಡ್ಸ್ ಟೋಸ್ಟದ ಭಾರಿ ಅಂದ್ರೆ ಭಾರಿ ಫ್ಲೇವರ್ ಬರ್ತೈತಿ. ನೆಕ್ಸ್ಟ್ ಇದಕ್ಕೆ ನಾನು ಯಾವ ಸ್ಪೂನ್ಲೆ ಎಲ್ಲ ತೊಗೊಂಡಿದ್ದೆಲ್ಲ ಅದೇ ಸ್ಪೂನ್ಲೆನ 1 ಸ್ಪೂನ್ನಷ್ಟು ನಾನು ಹಾಲು ಹಾಕ್ಕೊಂಡು, ಅಂದರೆ ಒಂದು ಚೂರು ಅದು ಲಿಕ್ವಿಡಿ ಆಗಲಿ ಅಂಥೇಳಿ ಇದನ್ನಷ್ಟು ನಾ ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿರಿ, ಸಾಸ ರೆಡಿ ಆಗೈತಿ. ಬರ್ರಿ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತ. ಸೊ ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡೀನಿ. ಬೆನ್ನಿನಾದರೂ ಹಾಕ್ಕೊಂಡು ಮಾಡಿರಿ, ಬೆನ್ನಿ ಅವ್ರ ತುಪ್ಪ ಯಾವುದಾದ್ರೂ ಯೂಸ್ ಮಾಡಿರಿ, ಟೇಸ್ಟ್ ಅಂತೂ ಸೂಪರಾಗಿ ಬರ್ತೈತಿ. ನೆಕ್ಸ್ಟ್ ಈಗ ನಾನು ಕ್ಯೂಬ್ ಶೇಪ್ನಾಗ ಕಟ್ ಮಾಡಿಕೊಂಡು ಬಿಡಿಯಾಗಿ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿನ ಒಂದು ಚೂರಲ್ಲಿ ನಾನು ಗ್ಲಾಸಿ ಲುಕ್ ಬರೋ ಮಟ್ಟ, ಅಂದರೆ ಚೂರು ಲೈಟಾಗಿ ನಾನು ಇವನ್ನ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈಯ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು ಸೇಮ್ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡಂತ ಒಂದು ಕ್ಯಾಪ್ಸಿಕಮನ್ನು ಹಾಕ್ಕೊಳತ್ತೀನಿ. ಸೊ ಕ್ಯಾಪ್ಸಿಕಮ್ನು ಒಂದು ಚೂರ ಲೈಟಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ನಿಮ್ಗೆ ಮತ್ತು ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊರಿ, ಪನ್ನೀರ್ ಆ್ಯಡ್ ಮಾಡ್ಕೊರಿ, ಇನ್ನೂ ಚೆನ್ನಾಗಿ ಬರ್ತೈತಿ ಟೇಸ್ಟ್. ನೆಕ್ಸ್ಟ್ ಈಗ ಸ್ವಲ್ಪ ಒಂದು 2 ಕುದಿ ಕುದಿಸ್ಕೊಂಡಂತ ನಾನು ಕಾರ್ನ್ನ ಹಾಕ್ಕೊಳತ್ತೀನಿ. ಈಗ ಇವನಷ್ಟು ಕೂಡ ನಾನು ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ನೀವು ರಾ ಕೂಡ ಹಾಕೋಬೋದು, ಅಂದರೆ ಬೇಯಿಸ್ಲಂಗೂ ಹಾಕೋಬೋದು. ಬಟ್ ಒಂಚೂರು ಹಸಿ ಸ್ಮೆಲ್ ಬರ್ತಾವೆ. ಒಂಚೂರು ಬೇಯಿಸಿದ್ರೆ ಅಂದರೆ ಹುಡುಗರು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ನೋಡ್ರಿ, ವೆಜಿಟೇಬಲ್ಸ್ ಎಲ್ಲ ಚಲೋತ್ನಂಗೆ ಫ್ರೈ ಆಗ್ಯಾವ. ಒಂದು ಸೈಡಿಗೆ ಒಂದು ಬೌಲಿಗೆ ನಾನು ತೆಗೆದಿಟ್ಕೋತೀನಿ. ನೆಕ್ಸ್ಟ್ ಅದ ಪ್ಯಾನಿಗೆ ಇನ್ನೊಂದು ಸ್ಪೂನ್ನಷ್ಟು ನಾನು ತುಪ್ಪ ಹಾಕ್ಕೊಂಡು, ತುಪ್ಪನೂ ಕೂಡ ಒಂಚೂರು ಲೈಟಾಗಿ ನಾನು ಬಿಸಿ ಮಾಡ್ಕೋತೀನಿ. ಈಗ ನಾನು ಒಂದು 4 ಸ್ಲೈಸ್ ಬ್ರೆಡ್ನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ. ಅದರದ್ದು ಎಡ್ಜಸ್ ಏನು ತೆಗ್ದಿಲ್ಲ, ಎಡ್ಜಸ್ ಸಮೇತನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೀನಿ. ಆ ಎಲ್ಲ ಬ್ರೆಡ್ಡನ್ನು ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ರೋಸ್ಟ್, 2 ಸೈಡು ರೋಸ್ಟ್ ಆಗೋಂಗೆ ಚಲೋ ರೋಸ್ಟ್ ಮಾಡೋಣಂತ. ಏರ್ ಫ್ರೈಯು ಮಾಡ್ಬೋದು, ಬಟ್ ಅದು ಏರ್ ಫ್ರೈ ಮಾಡಿದರೆ ಏನಾಗ್ತಾವೆ ಅಂದ್ರೆ ಬ್ರೆಡ್ ಜಾಸ್ತಿ ಕ್ರಂಚಿ ಆಗಿಬಿಡ್ತಾವೆ. ಸೊ ಹಾಗಾಗಿ ತುಪ್ಪದಾಗ ಈ ಥರ ನಾನು ಫ್ರೈ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಬ್ರೆಡ್ ಚಲೋತ್ನಂಗೆ ಫ್ರೈ ಆಗ್ಯಾವ. ಎಲ್ಲ ಕಡೆ ಈಕ್ವಲ್ ಆಗಿ ಫ್ರೈ ಆಗಬೇಕು. ಸೊ ಈಕ್ವಲ್ ಆಗಿ ಫ್ರೈ ಆಗ್ಯಾವ. ನೆಕ್ಸ್ಟ್ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ವೆಜಿಟೇಬಲ್ಸ್ ಏನಿತ್ತಲ್ಲ ಅದನ್ನಷ್ಟು ನಾನು ಹಾಕ್ಕೊಳತ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ನೀವು ಫ್ರೈ ಮಾಡ್ಲೇನು ವೆಜಿಟೇಬಲ್ಸ್ ಹಾಕೋಬೋದು, ಬಟ್ ಸ್ವಲ್ಪ ಜಾಸ್ತಿನ ಹಸಿ ಆಗ್ತಾವಲ್ಲ. ಸೊ ಹಂಗಾಗಿ ಲೈಟಾಗಿ ಫ್ರೈ ಮಾಡಿದರೆ ಹುಡುಗರು ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಇದಕ್ಕೆ ಸಾಲ್ಟ ಹಾಕೋರಿ. ನೆಕ್ಸ್ಟ್ ಈಗ ನಾನು ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಆರಿಗ್ಯಾನೋ ಹಾಕ್ಕೊಳತ್ತೀನಿ. ನೀವು ಮಿಕ್ಸ್ ಹರ್ಬ್ಸ್ ಆದರೂ ಹಾಕೋಬೋದು. ಇದಾದಮೇಲೆ ಸ್ಪೈಸಿಗೆ ಅಂತ ಹೇಳಿ ನಾನು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ಕೊಳತ್ತೀನಿ. ಇದ್ರ ಬದಲಿ ನೀವು ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕೋಬೋದು. ಈಗ ಇದನ್ನಷ್ಟು ನಾನು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಸೊ ಬ್ರೆಡ್ ಜೊತೆ ಮಸಾಲ ಪೌಡರ್ಗಳೆಲ್ಲ ಮಿಕ್ಸ್ ಆಗಬೇಕು, ಹತ್ಕೋಬೇಕು, ಮತ್ತು ವೆಜಿಟೇಬಲ್ಸ್ಗೂ ಎಲ್ಲ ಹತ್ಕೋಬೇಕು. ಆ ಥರ ಇದನ್ನು ಚಲೋ ಮಿಕ್ಸ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ನೋಡ್ರಿ, ನಾವು ಏನು ಮುಂಚೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸಾಸನ್ನು ಇದಕ್ಕೆ ಹಾಕ್ಕೊಳ್ಳೋಣಂತ. ನಿಮಗೆ ಸಾಸ್ ಕಡಿಮೆ ಅನ್ನಿಸ್ತಂದ್ರೆ ಮತ್ತೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊರಿ. ಬಟ್ ಆ ಸಾಸಿ ಮತ್ತು ಚೀಸಿ ಜಾಸ್ತಿ ಇರಬೇಕು, ಅಂದ್ರನ ಇದ್ರದ್ದು ಟೇಸ್ಟ್ ಚಲೋ ಬರ್ತೈತಿ. ಸೊ ನೋಡಿರಿ, ನಾನು ಸಾಸ್ ಹಾಕ್ಕೊಂಡ್ಮೇಲೆ ಕಾಯಿಪಲ್ಲೆ ಬ್ರೆಡ್ ಜೊತೆ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಲಾಸ್ಟಿಗೆ ಏನಂತಂದ್ರೆ ಚೀಸ್ ಹಾಕ್ಕೊಳ್ಳೋಣಂತ. ಸೊ ನಾನು ಗ್ಯಾಸ್ನ ಫುಲ್ ಲೋ ಮಾಡ್ಕೊಂಡೀನಿ ಮತ್ತು ಇದಕ್ಕೆ ಚೀಸ್ನ ಗ್ರೇಟ್ ಮಾಡ್ಕೊಳತ್ತೀನಿ. ಎಷ್ಟು ಸಾಧ್ಯ ಐತಿ ಅಷ್ಟು ಜಾಸ್ತಿ ಚೀಸನ್ನು ಹಾಕೋರಿ, ಅಂದ್ರನ ಇದ್ರ ಟೇಸ್ಟ್ ಸೂಪರಾಗಿ ಬರ್ತೈತಿ. ನಾವೊಂದು 2 ಕ್ಯೂಬ್ನಷ್ಟು ಚೀಸ್ನ ಇದಕ್ಕೆ ತುರ್ಕೊಂಡು ಹಾಕ್ಕೊಳತ್ತೀನಿ. ನೋಡಿರಿ, ಚೀಸಿ ಆಗಿರ್ತೈತಿ ಮತ್ತು ಒಂಥರ ಏನು ಸ್ಪೈಸಿಯಾಗೂ ಇರ್ತೈತಲ್ಲ, ಭಾರಿ ಅಂದ್ರೆ ಭಾರಿ ಮಸ್ತಾಗಿ ಬರ್ತೈತಿ. ಸೊ ಚೀಸೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಪ್ಲೇಟ್ನ ಮುಚ್ಕೊಂಡು ಚೀಸ್ ಮೆಲ್ಟ್ ಆಗೋ ಮಟ್ಟ ಮೆಲ್ಟ ಮಾಡೋಣಂತ. ಸಂಜೆ ಟೈಮಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ. ಬ್ರೆಡ್ಡು ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ. ಸೊ ನೋಡಿರಿ, ಚೀಸ ಮೆಲ್ಟ್ ಆಗೈತಿ. ನಾನು ಮಾಡ್ದಂಥ
ಚೀಸಿ ಬ್ರೆಡ್ ಟೋಸ್ಟ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.